ಕಡಲ ನಗರಿ ಮಂಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮುಂಡಾಜೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ನದಿ ನೀರು ನುಗ್ಗಿ ರಸ್ತೆ ಕಾಮಗಾರಿ ಎಲ್ಲವೂ ಕೂಡ ಕೊಚ್ಕೊಂಡೇ ಹೋಗಿದೆ. ಚರಂಡಿ ಮನೆಯ ಮುಂಭಾಗದಲ್ಲಿ ಮಳೆಯ ನೀರು ತುಂಬಿಕೊಂಡಿದೆ. ಜೊತೆಗೆ ಕೃಷಿ ತೋಟಗಳಿಗೂ ಕೂಡ ನೀರು ನುಗ್ಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯಲ್ಲಿ ರಸ್ತೆ ಎಲ್ಲ ಕೊಚ್ಕೊಂಡು ಹೋಗಿದೆ. ಮನೆಯೊಳಗೆಲ್ಲ ನೀರು ತುಂಬಿದೆ. ಚರಂಡಿ ನೀರೆಲ್ಲ ತುಂಬಿದೆ. ಕೃಷಿ ತೋಟದ ಒಳಗೂ ಕೂಡ ನೀರು ನುಗ್ಗಿದೆ. ಅದಕ್ಕೆ ಏನು ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಮೈದುಂಬಿ ಹರಿತಾ ಇದ್ದಾವೆ ನದಿಗಳು. ಮಳೆಯಿಂದಾಗಿ ತುಂಗಾ ನದಿಯಂತೂ ಸಂಪೂರ್ಣ ತುಂಬಿ ಹರಿತಾ ಇದೆ. ಕಿಗ್ಗಾ ಕೆರೆಕಟ್ಟೆ ಭಾಗದಲ್ಲಿ ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ಮೈತುಂಬಿ ಹರಿತಾ ಇರುವ ತುಂಗಾ ನದಿ. ಕಿಗ್ಗಾ ಕೆರೆಕಟ್ಟೆ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ತುಂಗೆ ಮೈದುಂಬಿ ಹರಿತಾ ಇದ್ದಾಳೆ. ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದೆ. ಅಪಾಯದ ಮಟ್ಟದಲ್ಲಿ ಹರಿತಾ ಇರುವ ಭದ್ರಾ ಹೆಬ್ಬಾಳೆಯ ಹಳೆಯ ಸೇತುವೆ ಮುಳುಗಡೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೆಬ್ಬಾಳೆಯ ಹಳೆಯ ಸೇತುವೆ ಮುಳುಗಡೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೆಬ್ಬಾಳೆ. ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟವನ್ನು ತಾವು ಗಮನಿಸ್ತಾ ಇದ್ದೀರಿ. ತುಂಬಿ ಹರಿತಾ ಇರುವ ನದಿ, ಕೆರೆ, ಕಟ್ಟೆಗಳೆಲ್ಲವೂ ಕೂಡ. ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೆಬ್ಬಾಳೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿ, ಹಳ್ಳ, ಕೊಳ್ಳಗಳು, ತೊರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಒಂದು ಕಡೆಯಲ್ಲಿ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಇನ್ನೊಂದು ಕಡೆಯಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಓಡ್ಗರಿತಾ ಇರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀವಿ.